ಪ್ರಾರ್ಥಿಸುವ. ಲೋಕರಕ್ಷಕನಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ, ನಾವೆಲ್ಲರೂ ದೈನ್ಯತೆಯಿಂದ ನಿನ್ನ ಆಲಯದಲ್ಲಿ ಬಂದು ಸೇರಿ ಸ್ವಲ್ಪ ಹೊತ್ತು ಕರ್ತನೆ ನಿನ್ನ ಧ್ಯಾನದಲ್ಲಿ ತೊಡಗಿರುವ ನಮ್ಮೆಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ಕರುಣಿಸಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತಾ ದಿನೇ ದಿನೇ ನಮ್ಮ ಭಕ್ತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಪಡಿಸುತ್ತಾ ಆ ಒಂದು ಭಕ್ತಿಯಲ್ಲಿ ಇನ್ನೂ ಸ್ಥಿರವಾಗಿ ನಿಲ್ಲುತ್ತಾ ಕರ್ತನೆ, ಈ ಲೋಕದ ಅನ್ಯರಿಗೆ ಮಾದರಿಯಾಗಿರ್ತಕ್ಕಂಥ ಜೀವಿತವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಈ ಭೂಲೋಕದಲ್ಲಿ ನಾವೆಲ್ಲರೂ ಸೌಹಾರ್ದತೆಯಿಂದ ಸ್ನೇಹಿತರಿಂದ ಒಬ್ಬರನ್ನೊಬ್ಬರು ಹೊಂದಿಕೊಂಡು ಈ ಲೋಕದಲ್ಲಿ ಶಾಂತಿಯುತವಾಗಿ ಜೀವನ ಮಾಡುವ ಒಂದು ನಿಟ್ಟಿನಲ್ಲಿ ನೀನು ನಮ್ಮನ್ನು ಪ್ರಬೋಧಿಸಿದ್ದಿ, ಬಲಪಡಿಸಿದ್ದಿ. ಆ ನಿಟ್ಟಿನಲ್ಲಿ ಕರ್ತನೆ, ನಮ್ಮನ್ನು ಮುನ್ನಡೆಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಆದಾಗ್ಯೂ ತಂದೆಯೇ, ಈ ಭೂಲೋಕದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಕಲಹಗಳಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಈ ಲೋಕಕ್ಕೆ ಶಾಂತಿಯನ್ನು ತರುವ ಒಂದು ನಿಟ್ಟಿನಲ್ಲಿ ನೀನು ಕಾರ್ಯವನ್ನು ಮಾಡುತ್ತಾ ಇದ್ದಿ. ಅದೇ ಪ್ರಕಾರವಾಗಿ ಕರ್ತನೆ, ಶಾಂತಿ ಸ್ಥಾಪಿಸುವುದಕ್ಕೆ ಯಾವ ವಾತಾವರಣವು ಯೋಗ್ಯವಾಗಿದೆಯೋ ಅದನ್ನು ನೀನು ಈ ಲೋಕದಲ್ಲಿ ಸ್ಥಾಪಿಸು ಎಂದು ನಿನ್ನನ್ನು ಬೇಡುತ್ತೇವೆ. ದೇಶಗಳ ನಡುವೆ ನಡೆದಿರ್ತಕ್ಕಂತಹ ಕಲಹ, ಸಮಾಜಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ವಿಷಬೀಜದ ಯೋಚನೆಗಳು ಕರ್ತನೆ, ಅವೆಲ್ಲವುಗಳನ್ನು ನೀನು ದೂರ ಮಾಡಿ ಈ ಭೂಲೋಕದಲ್ಲಿರ್ತಕ್ಕಂಥ ಮಾನವ ಜನಾಂಗವು ಸೌಹಾರ್ದತೆಯಿಂದ ಬಾಳಿ ಬದುಕಲಿಕ್ಕೆ ಆಗ್ತಕ್ಕಂಥ ಕೃಪೆಯನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸುವ ಮಕ್ಕಳು ನಾವಾಗಿದ್ದೇವೆ. ತಂದೆಯೇ, ಈ ಭಾರತ ದೇಶವು ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ಶಾಂತಿಯನ್ನು ಕದಡುವ ಒಂದು ನಿಟ್ಟಿನಲ್ಲಿ ಸೈತಾನನು ಕಾರ್ಯನಿರ್ವಹಿಸುತ್ತಲಿದ್ದಾನೆ. ಅವನನ್ನು ಜಯಿಸತಕ್ಕಂಥ ಶಕ್ತಿ ಪ್ರತಿಯೊಬ್ಬೊಬ್ಬರಲ್ಲಿ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ನೀನು ಪ್ರತಿಯೊಬ್ಬೊಬ್ಬರಿಗೆ ಜ್ಞಾನವನ್ನು ಕೊಟ್ಟಿದ್ದಿ. ಈ ಸಮಾಜದ ಬಗ್ಗೆ ಯೋಚನೆ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಬಲಪಡಿಸಿದ್ದಿ. ಅದಕ್ಕೆ ತಕ್ಕದಾದ ವಿದ್ಯೆಯನ್ನು ನೀನು ಕೊಟ್ಟಿದ್ದಿ. ನಿನಗೆ ಸ್ತೋತ್ರವಾಗಲಿ ತಂದೆಯೇ. ನಾವು ನೀನು ಕೊಟ್ಟಿರ್ತಕ್ಕಂಥ ಜ್ಞಾನದ ಮುಖಾಂತರವಾಗಿ ಈ ಲೋಕಕ್ಕೆ ಶಾಂತಿಯು ಯಾವ ರೀತಿಯಿಂದ ಸ್ಥಾಪನೆ ಮಾಡಬೇಕು ಎನ್ನುವುದರ ನಿಟ್ಟಿನಲ್ಲಿ ಯೋಜಿತರಾಗಿ ಜೀವಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಭಾರತ ದೇಶದ ನಾಯಕರನ್ನು ಕರ್ತನೆ ನೀನು ಆಶೀರ್ವದಿಸು. ದೇಶಗಳೊಟ್ಟಿಗೆ ಸಂಬಂಧವನ್ನು ವೃದ್ಧಿಗೊಳಿಸುವ ಹಾಗೆ, ನಾವೆಲ್ಲರೂ ಒಂದೇ ಎನ್ನತಕ್ಕಂಥ ಮನೋಭಾವನೆಯಲ್ಲಿ ಜೀವಿಸುವ ಹಾಗೆ ತಂದೆಯೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಬರ್ತಕ್ಕಂಥ ಕೆಟ್ಟ ಯೋಚನೆಗಳು, ಸೈತಾನನ ಶೋಧನೆಗಳನ್ನು ಜಯಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ದೇಶಕ್ಕೆ ಒಳ್ಳೆಯ ನಾಯಕನನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಅನೇಕ ರಾಜ್ಯಗಳಿಂದ ಕೂಡಿರ್ತಕ್ಕಂಥ ನಮ್ಮ ದೇಶವು ತಂದೆಯೇ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಜ್ಞಾನವನ್ನು ನೀನು ಆ ನಿನ್ನ ಮಕ್ಕಳಿಗೆ ದಯಪಾಲಿಸು. ಅವರ ಅಧೀನದಲ್ಲಿ ಬರತಕ್ಕಂಥ ಮಂತ್ರಿವಾರ್ಯಗಳನ್ನು ಕರ್ತನೆ ನಾನು ಜ್ಞಾಪಕ ಮಾಡುವಾಗ ಅವರೆಲ್ಲರೂ ಸ್ವಸ್ಥ ಸಮಾಜದ ಬಗ್ಗೆ ಯೋಚನೆ ಮಾಡಿ ಈ ಸಮಾಜವನ್ನು ಶಾಂತಿಯೆಡೆಗೆ ಕೊಂಡೊಯ್ಯಲಿಕ್ಕೆ ಆಗ್ತಕ್ಕಂಥ ವಿಶೇಷ ಜ್ಞಾನ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಂದೆಯೇ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳಿಗಾಗಿ ನಾವು ನೆನೆಸಿ ನಿನಗೆ ಕೃತಜ್ಞತೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ ಮಕ್ಕಳು ನಾವಾಗಿದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯ ಮುಖ್ಯಮಂತ್ರಿಯನ್ನು ನೀನು ದಯಪಾಲಿಸಿದ್ದಿ. ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಕರುಣಿಸಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ. ಪ್ರತಿಯೊಬ್ಬೊಬ್ಬರಿಗೆ ಸರಿಸಮಾನವಾದ ಈ ಲೋಕದ ಹಕ್ಕುಗಳನ್ನು ಕೊಡುವ ಒಂದು ನಿಟ್ಟಿನಲ್ಲಿ ಅವರು ಶ್ರಮಿಸುವಾಗ ಹೆಚ್ಚಿನ ಒಂದು ಜ್ಞಾನದ ಅವಶ್ಯಕತೆ ಇದೆ. ತಂದೆಯೇ, ಸೊಲೊಮೋನನಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಈ ನಮ್ಮ ಮಂತ್ರಿಗಳಿಗೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಆ ಜ್ಞಾನದ ಮುಖಾಂತರವಾಗಿ ಈ ಸಮಾಜದಲ್ಲಿ ಶಾಂತಿ ಸಮಾಧಾನ ನೆಲೆಸಿಕೊಂಡು ಹೋಗ್ಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಜಿಲ್ಲೆಯನ್ನು ನಡೆಸಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳಿಗಾಗಿ, ತಾಲೂಕುಗಳನ್ನು ನಡೆಸಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಸ್ಥ ಬುದ್ಧಿ, ಒಳ್ಳೆಯ ಜ್ಞಾನವನ್ನು ಆ ನಿನ್ನ ಮಕ್ಕಳಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ವಿಶೇಷವಾಗಿ ನಮ್ಮ ಸಂಸ್ಥೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ಅನೇಕ ಸಲ ನಾವು ದುಃಖದಿಂದ ನಿನಗೆ ಮೊರೆ ಇಟ್ಟಿದ್ದೇವೆ. ನಮ್ಮ ಪ್ರಾರ್ಥನಾ ಕೂಗನ್ನು ನೀನು ಕೇಳಿದ್ದೆ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಒಂದು ಒಳ್ಳೆಯ ನಾಯಕನನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ಅಭಿನಂದಿಸುವವರಾಗಿದ್ದೇವೆ.
ತಂದೆಯೇ, ಇನ್ನು ಮುಂದೆ ಇರ್ತಕ್ಕಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸು ಮತ್ತು ಸ್ಥೈರ್ಯ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ನಿನ್ನ ಸೇವೆಗಾಗಿ ನಾವೆಲ್ಲರೂ ಸ್ವಸ್ಥಚಿತ್ತರಾಗಿ ದುಡಿಲಿಕ್ಕೆ ಆಗುವಂಥ ಒಳ್ಳೆಯ ಮನಸ್ಸನ್ನು ನೀನು ದಯಪಾಲಿಸು ತಂದೆಯೇ. ನಿನ್ನ ಸೇವಕರ ಮುಖಾಂತರವಾಗಿ ಯಾವ ಊರಿಗೆ ನಿನ್ನ ಸುವಾರ್ತೆ ಸೇರಿಲ್ಲವೋ, ಯಾರ ಮನೆಗೆ ಸುವಾರ್ತೆ ತಲುಪಿಲ್ಲವೋ ತಂದೆಯೇ, ಅಂಥವರ ಬಗ್ಗೆ ನಾವು ಯೋಚನೆ ಮಾಡುವವರಾಗಿದ್ದೇವೆ. ಪ್ರತಿಯೊಂದೊಂದು ಮನೆಗೂ ಪ್ರತಿಯೊಂದೊಂದು ಊರಿಗೂ ನಿನ್ನ ಈ ಶುಭ ವಾರ್ತೆಯನ್ನು ನಾವು ತಿಳಿಸುವ ನಿಟ್ಟಿನಲ್ಲಿ ಕಾರ್ಯನಿರತರಾಗಿರುವಾಗ ಬರುವಂಥ ಎಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ ಕೃಪೆ, ಬರುವಂಥ ಎದುರು ತೊಡರುಗಳನ್ನು ಕರ್ತನೆ ಅವನ್ನು ಎದುರಿಸತಕ್ಕಂಥ ಶಕ್ತಿ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ವಿಶೇಷವಾಗಿ ತಂದೆಯೇ, ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದ್ದೆ. ನಮ್ಮ ನೆರೆಹೊರೆಯಲ್ಲಿರ್ತಕ್ಕಂಥ ಎಲ್ಲ ಸಭೆಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೇ, ಇವತ್ತಿನ ದಿವಸದಲ್ಲಿ ನಿನ್ನ ಆಲಯದ ನೆರಳಿಗೆ ಬಂದಿರತಕ್ಕಂಥ ಅನೇಕ ಜೀವಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ನೆರೆಹೊರೆಯ ಸಭೆಗಳನ್ನು ಕೂಡ ನಿನ್ನ ಆಶೀರ್ವದಿಸು. ಅಲ್ಲಿ ನಿನ್ನ ರಕ್ಷಣೆಯು ಕರ್ತನೆ ಇನ್ನೂ ದಿನೇ ದಿನೇ ಹೆಚ್ಚುತ್ತಾ ಅನೇಕ ಮಂದಿಗಳಲ್ಲಿ ಜನಾಂಗದಲ್ಲಿ ಸೇರುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೈಸ್ತ ಕುಟುಂಬಗಳಿಗಾಗಿ ಅಲ್ಲದೆ ತಂದೆಯೇ, ಊರಿನ ಎಲ್ಲ ಅನ್ಯ ಕ್ರೈಸ್ತ ಕುಟುಂಬಗಳನ್ನು ಕೂಡ ನಾನು ಜ್ಞಾಪಕ ಮಾಡುತ್ತೇನೆ. ಅವರು ದಾರಿ ಕಾಣದೆ ಅನೇಕ ದೇವರುಗಳನ್ನು ಹರಿಸಿ ಹಿಂದೆ ಬಿದ್ದಿರುವಾಗ ತಂದೆಯೇ, ನಿಜ ದೇವರು ಯಾರೆಂದು ಅವರು ತಿಳಿದುಕೊಂಡು ಯೋಚನೆ ಮಾಡಲಿಕ್ಕಾಗ್ತಕ್ಕಂಥ ಒಂದು ಯೋಚನೆ ಆ ನಿನ್ನ ಮಕ್ಕಳಿಗೆ ದಯಪಾಲಿಸು. ನಿತ್ಯನಾದ ತಂದೆಯೇ, ನೀನು ಯಾವಾಗಲೂ ಬೇಡುವವರ ಪ್ರಾರ್ಥನೆಗೆ ಸ್ಪಂದಿಸುವಂಥ ತಂದೆ ನೀನಾಗಿದ್ದಿ ಎಂದು ನಾವು ನೆನೆಸುತ್ತೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಅವರಿಗೆ ಒಂದು ಒಳ್ಳೆಯ ಮನಸ್ಸು, ದುಡಿಯುವಂಥ ಮನಸ್ಸು, ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ಕೂಡ ನೀನು ಆಶೀರ್ವದಿಸು. ವಿಶೇಷವಾಗಿ ತಂದೆಯೇ, ಅವರು ನೀನು ಕೊಡ್ತಕ್ಕಂಥ ಈ ಸೃಷ್ಟಿಯ ವಾತಾವರಣದ ಮೇಲೆ ಅವರು ಹಾತುಕೊಂಡಿರುವಾಗ ಅದಕ್ಕೆ ತಕ್ಕದಂಥ ಕರ್ತನೆ ವಾತಾವರಣವನ್ನು ನೀನು ಸುರಿಸು. ಅವರ ಹೊಲಗಳು ಸಮೃದ್ಧವಾಗಿ ಬೆಳೀಲಿಕ್ಕೆ ಆಗ್ತಕ್ಕಂಥ ಕೃಪೆಯನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಇನ್ನೂ ಅನೇಕರು ಕೆಲಸವನ್ನು ಆರಿಸಿ ಬೇರೆ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಎಲ್ಲ ನಮ್ಮ ಸಭಾ ಬಂಧುಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಅವರು ನಮ್ಮಿಂದ ದೂರವಿದ್ದು ತಮ್ಮ ಉಪಜೀವನಕ್ಕಾಗಿ ಹೋಗಿರ್ತಕ್ಕಂಥ ಅವರಿಗೆ ಹೆಚ್ಚಿನ ಕೃಪೆ ರಕ್ಷಣೆಯನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಅವರು ಕೆಲಸ ಮಾಡುವಾಗ ಜೊತೆಗಾರನಾಗಿರು ತಂದೆಯೇ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಕರ್ತನೆ ನಿನ್ನ ದೂತರ ಮುಖಾಂತರವಾಗಿ ಅವರಿಗೆ ರಕ್ಷಣೆಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಮಾಡುವ ಕಾರ್ಯ ಕೆಲಸದಲ್ಲಿ ಇನ್ನು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ನನ್ನ ಸಭಾ ಬಂಧುಗಳನ್ನು ಕರ್ತನೆ ನಾನು ಜ್ಞಾಪಕ ಮಾಡುವಾಗ ಅವರು ನಿರತರಾಗಿರ್ತಕ್ಕಂಥ ವೃತ್ತಿಯಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣಲಿಕ್ಕೆ ಆಗುವ ಹಾಗೆ ತಂದೆಯೇ, ಅವರು ಮನಸ್ಸಿಟ್ಟು ಮಾಡುವ ಕೆಲಸವು ಸಮೃದ್ಧವಾಗಲಿಕ್ಕೆ ಆಗುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನು ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಕರ್ತನೆ ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಎಲ್ಲಿ ಸ್ವಸ್ಥವಾಗದೇ ಇರತಕ್ಕಂಥ ರೋಗಗಳು ನಿನ್ನಲ್ಲಿ ಸ್ವಸ್ಥವಾಗ್ತದೆ ಎಂದು ನಾವು ನಂಬಿಕೆ ಇಟ್ಟಿದ್ದೇವೆ. ಆ ನಂಬಿಕೆ ಬಿದ್ದು ಹೋಗದ ರೀತಿಯಲ್ಲಿ ನಿನ್ನನ್ನು ಆರಿಸಿ ಬರುವ ಪ್ರತಿಯೊಂದೊಂದು ರೋಗಿಗಳನ್ನು ಕರ್ತನೆ ನೀನು ಸ್ವಸ್ಥತೆ ಕಡೆಗೆ ನಡೆಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇದೇ ಪ್ರಕಾರವಾಗಿ ತಂದೆಯೇ, ಎಲ್ಲ ನಮ್ಮ ಸಭೆಯ ಸ್ತ್ರೀ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯಾದ ಯೇಸುವೆ, ಅವರಿಗೆ ಕೊಟ್ಟಿರ್ತಕ್ಕಂತಹ ದೊಡ್ಡ ಜವಾಬ್ದಾರಿ, ಶಾಂತಿ ಮತ್ತು ಪ್ರೀತಿ, ತಾಳ್ಮೆಯಿಂದ ಅವರು ನಿಭಾಯಿಸುವಂಥ ಸಂದರ್ಭದಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಆ ನಿನ್ನ ಮಕ್ಕಳಿಗೆ ಕೊಟ್ಟಿದ್ದೆ. ಅದರ ಮುಖಾಂತರವಾಗಿ ಅವರ ಜೀವನ ನಿರ್ವಹಣೆಯು, ಕುಟುಂಬದ ನಿರ್ವಹಣೆಯು ಕರ್ತನೆ ಸುಲಲಿತವಾಗಿ ನಡೀಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಇನ್ನು ವಿದ್ಯಾರ್ಥಿನಿಯರಿಗಾಗಿ ಪ್ರಾರ್ಥಿಸುತ್ತೇನೆ. ಹೆಚ್ಚಿನ ಅಂಕದೊಂದಿಗೆ ತೇರ್ಗಡೆಯಾಗ್ತಕ್ಕಂಥ ಒಂದು ಓದುವ ಒಳ್ಳೆಯ ಮನಸ್ಸನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈಗೋ ತಂದೆಯೇ, ಇನ್ನೂ ಚಿಕ್ಕ ಮಕ್ಕಳನ್ನು ಕರ್ತನೆ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರು ನಿನ್ನ ವಾಕ್ಯದ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದವರಾಗಿ ಕರ್ತನೆ ನಿನ್ನ ವಾಕ್ಯವನ್ನು ಹೇಳುವವರಾಗಿ ನಿನ್ನ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬೆಳೆಯುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರಿಗೆ ಆರೋಗ್ಯವನ್ನು ದಯಪಾಲಿಸು ತಂದೆಯೇ. ಪ್ರತಿಯೊಂದೊಂದು ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸೆಂದು ನಿನ್ನನ್ನು ಬೇಡುತ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ಆಲಯಗಳು ಕರ್ತನೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಾಳ್ಮೆ ಮತ್ತು ಪ್ರತಿಯೊಂದೊಂದರ ಬಗ್ಗೆ ಎಚ್ಚರಿಕೆಯನ್ನು ನೀನು ದಯಪಾಲಿಸು ತಂದೆಯೇ. ಈ ನಿನ್ನ ಸೇವೆಯು ಈ ಲೋಕದಲ್ಲಿ ಯಾವ ರೀತಿಯಿಂದ
ಸೇವೆ ಸಲ್ಲಿಸಬೇಕಾಗಿದೆ ಎನ್ನುವುದರ ಬಗ್ಗೆ ಹೆಚ್ಚಿನ ಪರಿಜ್ಞಾನವನ್ನು ನಿನ್ನ ದಯಪಾಲಿಸು. ಇವತ್ತಿನ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಆಲಿಸಲಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಳಿಗಾಗಿ ನಾನು ಪ್ರಾರ್ಥಿಸುವಾಗ ಪ್ರತಿಯೊಬ್ಬೊಬ್ಬರ ಮನಸ್ಸು ಏಕಾಗ್ರತೆಯಲ್ಲಿ ನಡೆಯಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡ್ತೇನೆ. ವಿಶೇಷವಾಗಿ ನಮ್ಮ ಸಭೆಯ ಏಳಿಗೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಾವೆಲ್ಲರೂ ಅಭಿವೃದ್ಧಿ ಹೊಂದಬೇಕಾಗಿದೆ. ನಿನ್ನ ವಾಕ್ಯವು ಕರ್ತನೆ ನನ್ನಲ್ಲಿ ಆಸಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ರಕ್ಷಿಸ್ತೇನೆ ಎಂದು ನೀನು ಹೇಳಿರುವ ಪ್ರಕಾರ, ನಿನ್ನಲ್ಲಿ ಆಸಕ್ತಿ ಹೊಂದಿದವರನ್ನು ಅಭಿವೃದ್ಧಿಪಡಿಸ್ತೇನೆ ಎಂದು ಹೇಳಿರುವ ಪ್ರಕಾರ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ನೀನು ಅಭಿವೃದ್ಧಿಯೆಡೆಗೆ ನಡೆಸ್ತಾ ಇದ್ದೇನೆ. ನಿನಗೆ ಸ್ತೋತ್ರ. ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಚಟಕ್ಕೆ ತುತ್ತಾಗಿರ್ತಕ್ಕಂಥ ಎಲ್ಲ ಪುರುಷರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ತಿನ್ನಬಾರದಾಗಿರ್ತಕ್ಕಂಥ ಆಹಾರವನ್ನು ತಿಂದು ತೃಪ್ತಿ ಪಡದೆ ಕುಡಿಯಬೇಕಾಗಿರ್ತಕ್ಕಂಥ ನೀರನ್ನು ಬಿಟ್ಟು ಬೇಡವಾಗಿರ್ತಕ್ಕಂಥ ನೀರನ್ನು ಕುಡಿದು ಅತೃಪ್ತಿಯಿಂದ ಬಳಲುತ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುವಾಗ ಆ ದುಷ್ಟ ಚಟದಿಂದ ದೂರವಾಗಿ ಕರ್ತನೆ ನಿನ್ನ ಸನಿಹಕ್ಕೆ ಬಂದು ಅವರೆಲ್ಲರೂ ಸ್ವಸ್ಥಚಿತ್ತರಾಗಿ ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳನ್ನು ಹೊತ್ತು ತಂದಿರತಕ್ಕಂಥ ತಂದೆ ತಾಯಿಗಳನ್ನು ಆಶೀರ್ವದಿಸು. ಚಿಕ್ಕ ಮಕ್ಕಳಿಗೆ ಇರ್ತಕ್ಕಂಥ ವಿಶೇಷ ಬುದ್ಧಿಯನ್ನು ಕರ್ತನೆ, ಕುಯುಕ್ತಿಯನ್ನು ಯೋಚನೆ ಮಾಡ್ತಕ್ಕಂಥ ಮಕ್ಕಳಿಗೆ ನೀನು ದಯಪಾಲಿಸು. ಅವರೆಲ್ಲರೂ ಯಥಾರ್ಥ ರೀತಿಯಿಂದ ಯೋಚನೆ ಮಾಡಿ ಸದಾ ಕಾಲಕ್ಕೂ ಸ್ವಸ್ಥಚಿತ್ತರಾಗಿ ಬಾಳಿ ಬದುಕಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆಗಾಗಿ ಕಾದಿದ್ದೇವೆ. ನಾವು ಆಡ್ತಕ್ಕಂಥ ಹಾಡು, ಕೇಳ್ತಕ್ಕಂಥ ವಾಕ್ಯ ಪ್ರತಿಯೊಂದೊಂದು ಫಲಿಸುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಇಂದಿನ ವೇದಾಧ್ಯಯನಕ್ಕಾಗಿ